ಹಾಯ್ ಫ್ರೆಂಡ್ಸ್, ಶಬ್ದಸ್ಟರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ರಾಗಿ ರಾಗಿ ಮಾಡೋದು ಹೇಗೆ ಅಂತ ಮಾಡ್ತಾ ಇದ್ದಾರೆ. ನಾವು ಎಲ್ಲನೂ ಕೂಡ ನೋಡಿ ಎಲ್ಲರೂ ಕಲಿಯಬಹುದು. ನೋಡ್ತಾ ನೋಡ್ತಾ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಅವರು ರಾಗಿನ. ಈ ಅಜ್ಜಿ ನಮಗೆ ಪಕ್ಕದ ಮನೆಯವರು. ಏನಾದರೂ ಕೆಲಸ ಇದ್ದರೆ ಬಂದು ಮಾಡಿಕೊಡ್ತಾರೆ ಇವರು ನಮ್ಮಮ್ಮನಿಗೆ. ರಾಗಿ ಆಗಲಿ ಅಕ್ಕಿ ಆಗಲಿ ಏನಾದರೂ ಕೆಲಸ ಇದ್ದರೆ ಮಾಡಿಕೊಡ್ತಾರೆ. ತುಂಬಾ ಒಳ್ಳೆಯವರು ಇವರು. ಅವ್ರಿಗೆ ಪಾಪ ನೋಡಿ ಕ್ಯಾನ್ಸರ್ ಗಡ್ಡೆ ಆಗಿದೆ ಗಂಟಲಲ್ಲಿ, ಊಟನೂ ಸೇರ್ತಾ ಇಲ್ಲ, ಅಲ್ಲಿಗೂ ಕೆಲಸ ಮಾಡ್ತಾರೆ ಅವರು. ಅವ್ರಿಗೆ ಏನಂತಲೇ ಗೊತ್ತಾಗಲ್ಲ, ಮುಗ್ಧ ಜೀವಿ ಅಂತ ಅವರು ಆಯಮ್ಮ ಪಾಪ ನೋಡಿ. ನಮ್ಮ ಮನೆಯಲ್ಲಿ ವಾರಕ್ಕೆ 2 ಸಲ ಮನೆ ಒರೆಸ್ಕೊಡ್ತಾರೆ ಅವರು ಆಯಮ್ಮ. ಕೆಲಸಗಳು ಮಾತ್ರ ತುಂಬಾ ಎಲ್ಲರೂ ಸಿಗ್ತಾರೆ ಫ್ರೆಂಡ್ಸ್. ಹಳ್ಳಿ ಕಡೆ ದುಡ್ಡು ಒಂದು ಸ್ವಲ್ಪ ಕೊಡಬೇಕಾಗುತ್ತೆ ಅಷ್ಟೇ, ಕೆಲಸಗಳಿಗೆ ಸಿಗ್ತಾರೆ. ನಮ್ಮಮ್ಮ ನೋಡಿ ಅಲ್ಲಿ ಕೂತಿದ್ದಾರೆ. ಅಮ್ಮ ಊರಲ್ಲಿರೋದು, ಹಳ್ಳಿನಲ್ಲಿ, ಅವರು ಸಿಟಿನಲ್ಲಿ ಇರೋದಿಲ್ಲ. ಮನೆಯಲ್ಲಿರೋರು ಅಣ್ಣಂದಿರು ಎಲ್ಲರೂ ಕೂಡ ಸಿಟಿನಲ್ಲೇ ಟೌನಲ್ಲೇ ಇದ್ದಾರೆ. ಅಮ್ಮ ಮಾತ್ರ ಒಬ್ಬರೇ ಊರಲ್ಲಿರೋದು. ಏನೇ ಕೆಲಸ ಇದ್ದರೂ ಯಾರ ಹತ್ರನ ಕೆಲಸ ಮಾಡಿಸ್ಕೊಳ್ತಾರೆ ಪಾಪ. ರಾಗಿ ಇವು ಮಾಡಿದ್ದಾದಮೇಲೆ ಒಬ್ರಿಗೆ ಹೇಳಿದ್ದಾರೆ, ರಾಗಿ ಮಾಡಿದ್ದಾದಮೇಲೆ ಹಾಕಿಸ್ಕೊಂಬ ಅಂತ. ಆಯಪ್ಪ ಮನೆಗೆ ಹೋಗಿದ್ದಾರೆ, ಬರ್ತೀನಮ್ಮ ಅಂತ. ಆಮೇಲೆ ಬರ್ತಾರೆ. ನಂತರ ಅವ್ರ ಕೈ ಕೊಟ್ಟರೆ ರಾಗಿ ಮಿಲ್ಲು ಊರಲ್ಲೇ ಇರೋದು, ಅವರು ಹಾಕಿಸ್ಕೊಂಬಂದು ಕೊಡ್ತಾರೆ. ಹಳ್ಳಿ ಕಡೆ ತುಂಬಾ ಕೆಲಸಗಳಿಗೆ ಬರ್ತಾರೆ ಫ್ರೆಂಡ್ಸ್. ಯಾರಾದರೂ ಒಬ್ಬರು ಏನೇ ಕೆಲಸ ಹೇಳಿದ್ರು ಮಾಡಿಕೊಡ್ತಾರೆ ನೋಡಿ. ಇವ್ರಿಗೆ ಕ್ಯಾನ್ಸರ್ ಇದ್ದರೂ ಕೂಡ ಪಾಪ ಅವ್ರಿಗೆ ಗೊತ್ತಾಗಲ್ಲ, ಅದು ನೋವಂಥದ್ದು ಏನೂ ಇಲ್ಲ, ಆದರೆ ಮುಂದಕ್ಕಾಗಲ್ಲ. ಗಂಟಲ್ಲಿ ಗಡ್ಡೆ ಥರ ಆಗಿರೋದು ಪಾಪ. ಮಜ್ಜಿಗೆನಲ್ಲಿ ಮುದ್ದೆ ಅಂತಾದರೆ ಅನ್ನ ತಿನ್ನೋಕ್ಕಾಗಲ್ವಂತೆ, ಮುದ್ದೆ ಕೀಚ್ಕೊಂಡು ಪಾಪ ಕುಡಿತಾರೆ. ಅಲ್ಲಿಗೂ ನೋಡಿ ಗಟ್ಟಿಯಾಗಿ ಮಾಡ್ತಾರೆ ನೋಡಿ. ಮುಗ್ಧ ಜೀವಿಗಳು ಅಂತಂದರೆ ಹಳ್ಳಿ ಕಡೆಯವರು ಫ್ರೆಂಡ್ಸ್. ನಿಜವಾಗ್ಲೂ ಡಾಕ್ಟ್ರ್ ಶಾಪ್ ಹೋದರೆ ಅವ್ರಿಗೆ ಆಪ್ರೇಷನ್ ಮಾಡೋಕ್ಕಾಗಲ್ಲ. ಇರುವಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಪಾಪ. ವಯಸ್ಸಾಗಿದೆ, ಆಪ್ರೇಷನ್ ಮಾಡಿದರೆ ಹೆಚ್ಚು ಕಡಿಮೆ ಆಗ್ತಾರೆ ಅಂತ. ಈಗಲೇ ಅವ್ರಿಗೆ ಊಟ ಸೇರ್ತಾ ಇಲ್ಲ ಪಾಪ, ಕಷ್ಟ ಆಗಿದೆ ಫ್ರೆಂಡ್ಸ್. ಈ ರಾಗಿ ಮಾಡೋದನ್ನು ನೀವು ತುಂಬ ಚೆನ್ನಾಗಿ ಕಲ್ತ್ಕೋಬೋದು ನೋಡಿ. ಅವರು ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಪ್ಲೀಸ್ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದಾರೋ ಹೊಸದಾಗಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆ ರೀತಿ ಮುಂದಕ್ಕೆ ಎಲ್ಲ ರಾಗಿ ಮಾಡಿದಾಗ ಆ ರೀತಿ ಉಳಿಯುತ್ತೆ. ಆ ಸ್ವಲ್ಪ ರಾಗಿನ ಆ ರೀತಿ ಮಾಡಿದಾಗ ರಾಗಿ ಎಲ್ಲ ಕೆಳಕ್ಕೆ ಬೀಳುತ್ತೆ. ಹಿಂದುಗಡೆ ಇರೋದನ್ನೆಲ್ಲ ಮಣ್ಣು ಫ್ರೆಂಡ್ಸ್, ಆ ಮಣ್ಣು ಹಾಗೆ ಉಳ್ಕೊಳ್ಳುತ್ತೆ. ಆ ರೀತಿ ಮಾಡಿದಾಗ ನೋಡಿ ಅದನ್ನು ಎಸಿತಾ ಇದ್ದಾರೆ. ಈಗ ಮುಂದಕ್ಕೆ ಆ ರೀತಿ ಮಾಡಿದ್ದಾದಮೇಲೆ ಈಗ ಈ ರಾಗಿನ ಕೇರ್ತಾರೆ ಫ್ರೆಂಡ್ಸ್. ಆ ರೀತಿ ಕೇರಬೇಕು ಎಲ್ಲ ನೋಡಿ ಫ್ರೆಂಡ್ಸ್. ಕೋಳಿ ಸಾಕಿದ್ದಾರೆ, ಆ ಅಜ್ಜಿದೆ ಅದು ಕೋಳಿ ರಾಗಿ ಮಾಡ್ತಾರೆ ಅಂತ ಅಜ್ಜಿದು. ಎಷ್ಟು ಚೆನ್ನಾಗಿದೆ ಕೋಳಿ. ಹಳ್ಳಿ ಕಡೆ ವಾತಾವರಣವೇ ಬೇರೆ ಫ್ರೆಂಡ್ಸ್. ಕೋಳಿಗಳು, ನಾಯಿಗಳು, ಒಂದು 5 ನಾಯಿ ಇದೆ ಫ್ರೆಂಡ್ಸ್, ಒಂದೇ ತಾಯಿ ಮಕ್ಕಳವು. ಎಷ್ಟು ಚೆನ್ನಾಗಿದ್ದಾವೆ ಅಂತ ಅವು ತೋರಿಸ್ತಿಲ್ಲ ನೋಡಿ. ಆ ರೀತಿ ಎಲ್ಲ ಕೇರಬೇಕು. ಕೇರಿದ್ದಾದ್ಮೇಲೆ ಲಾಸ್ಟ್ನಲ್ಲಿ ಉಳಿಯುತ್ತೆ ಮಣ್ಣು ನೋಡಿ. ಬರೋಕ್ಕೆ ಬಂದು ಕೂತಿದ್ದಾರೆ ನೋಡಿ. ಅಂದರೆ ನಮ್ಮಮ್ಮ ಫ್ರೀಯಾಗಿ ಮಾಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಯಾರೇ ಆದರೂ ಕೂಡ
ಪಾಪ ರಾಗಿ ಏನಾದರೂ ಕೆಲಸ ಮಾಡಿಸಿದ್ರು ಕೂಡ ಕಾಸು ಕೊಡ್ತಾರೆ. లేదు మామూలు అయిపోయింది కాలు. ಯಾಕಂದರೆ ವಯಸ್ಸಾದವರು ಪಾಪ ಅದಂತೇಳಿ. ఓ అయిపోయి ఎంత సేవ చేసింది కాళ్ళకి, ఎప్పుడు తీయట్లేదేమే ಕೂಡ ಅಷ್ಟೇ 3 నెలల కాలం. ಅವ್ರಿಗೂ ದಿನ ಒರೆಸೋದಕ್ಕೆ ಇಷ್ಟು ಅಂತ ಕೊಟ್ಬಿಡ್ತಾರೆ. ಫ್ರೀಯಾಗಿ ಯಾರ ಹತ್ರನೂ ಕೆಲಸ ಮಾಡಿಸಲ್ಲ. ಇವರೇ ನಮ್ಮಮ್ಮ, ಕೂತಿರೋರೇ ನಮ್ಮಮ್ಮನು. ಥ್ಯಾಂಕ್ ಯು ಫ್ರೆಂಡ್ಸ್.